ನನ್ನ ಸ್ನೇಹಿತ ರಾಜ ಅಂತ ಇದ್ದ, ನಮ್ಮೂರಿನವ್ರೇ. ಅವನು ತಿಪ್ಟು ಇದ್ರೊಳಗಿದ್ದ, ಎಲ್ಲಿ ಮೈಸೂರಲ್ಲಿದ್ದ. ಅವನು ಹೇಳ್ದ, ನೀನು ಇಲ್ಲಿದ್ದರೆ ನಿನಗೇನಿದ್ರು ಮಿಡ್ಲ್ ಸ್ಕೂಲ್ ಮೇಷ್ಟ್ರ ಹತ್ಯ, ಬಾರೋ ನಾನು ಕರ್ಕೊಂಡು ಹೋಗ್ತೀನಿ ಅಂದ. ನನಗೆ ಭಯ. ಅವನು ಹೇಳ್ದೆ, ನಾನು ಕರ್ಕೊಂಡು ಹೋಗ್ತೀನಿ ಬಾರೋ ಹಾಗೆ ಅಂತ. ಕರ್ಕೊಂಡು ಹೋದು. ಇಲ್ಲಿದ್ದಾಗ ಆ ಕೃಷ್ಣ ಅನ್ನೋರು ಬಹಳ ಇದೆಲ್ಲ ಮಾಡಿದ್ರಲ್ಲ, 5 ಡಿಬೇಟಲ್ಲಿ ಇದ್ರೊಳಗೆ ನಮ್ಗೊಂದು ಕೊಡಲಿಲ್ಲ. ಅವನೇನು ಹೇಳಿದ್ದ ಅಂದರೆ, ಇದು ನೀನು ಮಾಡಬೇಡ, ಭಿಕ್ಷಾನ ಮಾಡಬೇಡ, ಸಿನಿಮಾ ಟಾಕೀಸ್ ಮಾಡಬೇಡ, ಇಲ್ಲೊಂದು ಹೋಟ್ಲನ್ನ ಅಲ್ಲ ಹಾಸ್ಟೆಲ್ ನಾವು ಮಾಡ್ತಾ ಇದ್ದೀವಿ, ಅಲ್ಲಿ ಅಡುಗೆ ಮಾಡು, ಫ್ರೀಯಾಗಿ ಊಟ ಮಾಡ್ತಾರೆ ಹಾಗೆ ಅಂತ. ಆದರೆ ನನ್ನ ಕ್ಲಾಸ್ಮೇಟಿಗೆ ನಾನು ಅಡುಗೆ ಮಾಡಿದ್ರೆ ಅವರು ಬಟ್ಟಯ್ಯ ಅಂತ ನನ್ನ ಅಂತಾರೆ ಅಂತ ಹೇಳಿದೆ. ಹಾಗಲ್ಲ ನಿನಗೆ ಮಾಡ್ತೀನಿ ಅಂತ ಅಂದು ನನಗೊಂದು ಡಿಬೇಟ್ನೊಳಗೆ ಫಸ್ಟ್ ಕ್ಲಾಸ ಮಾಡೋವನಿಗೆ ಒಂದು ಇದೆಲ್ಲ ಕೊಡಲಿಲ್ಲ. ಇಂಥ ಸ್ಥಿತಿ ಇತ್ತು. ಆವಾಗ ರಾಜ ಅನ್ನೋನು ಕರ್ಕೊಂಡು ಬಂದ, ಮೈಸೂರಿಗೆ ಹೋದ. ಆವಾಗ ಅದೆಂಥರೋ ಒಬ್ಬರಿದ್ರು ಸೇಂಡಿ, ಇವ್ರಿಗೆ ಸೇಂದಿ ಕೊಟ್ಟವ್ರಿಗೆ, ಅವ್ರು ಬೇರೆ, ಇವರು ಕಾಂಗ್ರೆಸ್ನವ್ರು ಬೇರೆ. ಈ ರಾಮು ಅವ್ರ ಹತ್ರಕ್ಕೆ ಹೋಗಿ ಅವ್ರಿಗೆ ಹೇಳ್ದ, ಇವರನ್ನ ಬಿಡಿಸು, ಇವರಿಗೆ ಟಿಕೆಟ್ ಕೊಡಿಸಿ ಅಂತ. ಅವರೇನು ಹೇಳಿದ್ರು, ನೀನೇನಾದ್ರು ಮಾಡಿದ್ರೆ ಕ್ಯಾರೆಕ್ಟರ್ ಬ್ಯಾಡ್ ಅಂತ ಬರೆದು ಬಿಡ್ತೀನಿ, ನಿನ್ನ ಜನ್ಮದಲ್ಲಿಗೆ ಯಾವ ಸ್ಕೂಲಿಗೂ ಸೇರಿಸಲ್ಲ ಅಂತವ. ನನಗೆ ಭಯ ಆಯಿತು. ಈ ರಾಮು ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಬಂದು, ಅವ್ರು ಬಂದು ಒಳ್ಳೆ ಜೋರಾಗಿ ಬಂದು ಅವ್ರಿಗೆ ಆಗ್ತಾರಲ್ಲ ಬಂದವರು, ಇವರು, ಕೃಷ್ಣ, ನಮ್ಮ ಹುಡುಗನಿಗೆ ಕ್ಯಾರೆಕ್ಟರ್ ಬ್ಯಾಡ್ ಅಂತ ಬರೆದಿದ್ದೀಯಲ್ಲ, ಅದೇನೆಲ್ಲ ಬರೆದಿರೋದು, ಬರೀಲ್ಲ ನೋಡ್ತೀನಿ ಅಂದರೆ. ಅವರು, ಅಯ್ಯೋ ಇವರು ನಿಮ್ಮ ಪೈಕಿ ಅಂತ ತಿಳ್ಕೊಂಡ್ರ, ನನಗೇನು ಗೊತ್ತಿತ್ತು ಅಂತೂ ಕ್ಲಾರ್ಕನ್ನು ಬರೆದು ಕ್ಯಾರೆಕ್ಟರ್ ಗುಡ್ ಅಂತ ಇದು ಮಾಡಿ ಕೊಟ್ಬಿಡುವಪ್ಪ ಅಂತ 10 ನಿಮಿಷದೊಳಗೆ ಒಳ್ಳೆ ಕ್ಯಾರೆಕ್ಟರ್ ಬಂದ್ಬಿಡ್ತು. ಅಲ್ಲಿಂದ ಮೈಸೂರಿಗೆ ಬಂದೆ, ಇದಕ್ಕೂ ಹೋದೆ, ಶಾರದಾ ವಿಲಾಸ್ ಹೈಸ್ಕೂಲ್ ಅಂತ ಬಂದೆ. ಅಲ್ಲಿ ಒಂದು ಡಿಬೇಟ್ ಆಯಿತು. ಇಡೀ ಅವಾಗ 7 ಇದು ಹೈಸ್ಕೂಲ್ಗಳಿತ್ತು ಮೈಸೂರಲ್ಲಿ. 7 ಸ್ಕೂಲಲ್ಲಿ ನನ್ನನ್ನು ಕಳಿಸಿದ್ರೆ ಫಸ್ಟ್ ಪ್ರೈಸ್ ಬಂತು ನನಗೆ. ಮೊದಲಿಂದಲೂ ಸಾವು, ನಾನು, ನಮ್ಮ ತಾಯಿ, ನನ್ನ ಅಕ್ಕ ತಂಗಿಯರು, ಇದು ನಮ್ಮೂರಲ್ಲೂ ಪ್ಲೇಗ್ ಬಂದರೆ ಜನ ಬರೋದು, ಮನುಷ್ಯರು ಯಾಕೆ ಸಾಯ್ತಾರೆ ಅನ್ನೋದು ನನಗೆ ಇದು ಬಂತು. ಆಗ ಯಾಮುನಾಚಾರ್ಯರು ಅಂತ ಹಿಂಗೆ ಫಿಲಾಸಫಿ ಪ್ರೊಫೆಸರ್ ಇದ್ದರು. ಅವಾಗ ನಾನಿನ್ನೂ ಮಿಡ್ಲ್ ಸ್ಕೂಲ್ ಹುಡುಗ. ನಾನು ಹೋಗಿ, ಮನುಷ್ಯರು ಯಾಕೆ ಸಾಯ್ತಾರೆ ಸರ್ ಅಂತ ಹೇಳಿದ್ರು. ಅವರು ಕಠೋಪನಿಷತ್ ಅಂತ ಇದೆ, ನೀವು ಕೇಳಿರ್ಬೋದು. ಅದು ಕಠೋಪನಿಷತ್ತಿನಲ್ಲಿ ಎಲ್ಲ ಇದೆ, ಓದು ನೀನು. ಯಾಕೆ ಅಂದರೆ ಅದರಲ್ಲಿ ಬರೋ ಇವನು ಯಮನ್ನೇ ಹೋಗಿ ಕೇಳ್ತಾನೆ ಇದನ್ನ ಅಂತ ಹೇಳಿದ್ರು. ನಾನು ಓದಿದೆ, ಏನೋ ಕತೆ ಏನೋ ಚೆನ್ನಾಗಿತ್ತು, ಇನ್ನು ಉಳಿದದ್ದೇನೋ ಅರ್ಥವಾಗಲಿಲ್ಲ. ಅವ್ರು ಹೇಳಿದ್ರು, ನೋಡಪ್ಪ, ಇದು ಫಿಲಾಸಫಿನ ಸಿಸ್ಟಮ್ಯಾಟಿಕ್ ಆಗಿ ಓದಿದ್ರೆ ಮಾತ್ರ ಇದನಿಗೆ ಬರೋದು ಅಂದರು. ಹಾಗಾದರೆ ಏನು ಅಂದರು, ನಿನ್ನ ಹೈಸ್ಕೂಲ್ ಮುಗಿದ ಮೇಲೆ ಇಲ್ಲಿ ಮಹಾರಾಜ ಕಾಲೇಜಲ್ಲಿ ಬಂದು ಇದನ್ನು ಮಾಡು ನೀನು, ಏನೋ ಫಿಲಾಸಫಿ ತಗೋಂತ. ಆವಾಗ ಆನರ್ಸ್ ಅಂತ ಇತ್ತು, 3 ವರ್ಷ ಆನರ್ಸು, 1 ವರ್ಷ ಇದು ನಾನು ಆ ರೀತಿಯಲ್ಲಿ ಮಾಡಿದೆ. ಎಷ್ಟು ಓದ್ತಾ ಇದ್ದೆ ನಾನು ಹಾಗೆ ಅಂತ ಅಂದರೆ, ದುಡ್ಡಿಗೆ ಬೇಕಲ್ಲ ನನಗೆ ಇದಕ್ಕೆ. ಹೀಗಾಗಿ ಈ ಆಹಾರ ಇಲ್ಲದೆ ಒಂದು ದಿವಸ ತಲೆ ಬಿದ್ದುಬಿಟ್ಟ ನಾನು ಇದರೊಳಗೆ. ಬೆಳಗ್ಗೆ ಎದ್ದು ಇದಕ್ಕೆ ಕಾಲೇಜ್ಗೆ ಹೋಗುವಾಗ
ಬಿದ್ದುಬಿಟ್ಟ ಇದಕ್ಕೆಲ್ಲ. ಆಮೇಲೆ ಯಾರೋ ಬಂದು ಇದು ಬೀಗದ ಕೈಲಿ ಮುಟ್ಸಿದ್ರು. ಅದು ಯಾವುದು ಅಂದರೆ ಇದ್ರ ಶಾಖೆ, ಅದು ಯಾವ ಶಾಖೆ ಹೇಳಿ? ಮೂರ್ಛೆ ಬಂದಿತ್ತ? ಮೂರ್ಛೆ ಬಿದ್ದ ಇವನಿಗೆ ಅಂತ ಹೇಳಿ. ಆಮೇಲೆ ನಾನು ಎದ್ದು, ಇಲ್ಲ ಮೂರ್ಛೆ ಅಲ್ಲ, ನನಗೆ ಆಹಾರವಿಲ್ಲ ಅಂತ ಹೇಳಿ. ಅಷ್ಟರೊಳಗೆ ಕೃಷ್ಣ ಅಂತ ಒಬ್ಬಿದ್ದ. ಅವನು ಸಂತೇಶ್ವರದಲ್ಲಿ ದ್ಯಾವಪ್ಪ ಮೇಷ್ಟ್ರು ಅಂತ ಇದ್ದರ ಮಗ ಅವನು ಅಷ್ಟೊತ್ತಿಗಾಗಲೇ ಓದಿ ಶಿವಮೊಗ್ಗದೊಳಗೆ ಇದಕ್ಕೆ ಬಂದ, ಏನು ಪ್ರೈವೇಟು ಹೈಸ್ಕೂಲ್ ಟೀಚರಾಗಿ ತುಂಬ ಸಂಪಾದನೆ ಮಾಡಿದ್ದ. ನಾನು ಹೀಗೆ ಬಿದ್ದಿದ್ದೀನಿ ಅಂತ ಎಲ್ಲ ಬಂದು ನೋಡಿ ಹೇಳ್ದ, ನೀನು ತುಂಬ ಇದು ಪ್ರೈವೇಟ್ ಟ್ಯೂಷನ್ ಹೇಳಿ ನಿನಗೆ ರಾತ್ರಿ ನಿದ್ದೆ ಇರೋದಿಲ್ಲ, ಇನ್ಮೇಲೆ ನಿನ್ನ ಪೀಳಿಸ್ ಬಿಟ್ಬಿಡು, ನಾನು ನಿನಗೆ ಎಷ್ಟು ಬೇಕು ಹೇಳಿ ಅಂತ ಅಂದ. ಅದಕ್ಕೆ ನಾನು 15 ರೂಪಾಯಿ ಸಾಕು ಅಂತೆ. ಪ್ರೈವೇಟ್ ಟ್ಯೂಷನ್ ಹೇಳೋದಿಲ್ಲ ನೀನು ಅಂತ ಹೇಳಿ ಪ್ರಮಾಣ ಮಾಡೋದು ಹೇಳಿಲ್ಲ ಅಂತಂದು. ಆ 15 ರೂಪಾಯಿನೊಳಗೆ ದಿನ ಇದು 1 ತಿಂಗಳಿಗೆ 2 ಇದು ಬೆಣ್ಣೆ ಮಾಡಿಕೊಂಡು ಅದನ್ನು ತುಪ್ಪ ಮಾಡಬೇಕು, ದಿನ ಹಾಲು ಕುಡಿಬೇಕು. ನೀನು ಟ್ಯೂಷನ್ ಮಾಡೋಕೂಡ್ದು, ನೀನೇನು ಓದ್ತೀಯೋ ಓದಬೇಕು, ಆಮೇಲೆ ಆರಾಮಾಗಿರಬೇಕು ನೀನು ಅಂತ. ಹಾಗೆ ಮಾಡಿ ನಾನು MAಲಿ ಫಸ್ಟ್ ಕ್ಲಾಸ್ ಬಂದೆ ನಾನು. ಸರಿ, ಹಾಗೆ ಮಾಡಿ ತಿಪ್ಟೂರ್ಗೆ ಇದಕ್ಕೆ ಹೋದೆ, ಹುಬ್ಬಳ್ಳಿಗೆ ಹೋದರೆ ನನಗೆ ಸೆಕ್ಸು ತುಂಬ ಇದಾಗಿ ಶುರು ಹೋಯಿತು. ವಯಸ್ಸು ಆಯ್ತೊಳಗೆ ಇದು ಏನು ಮಾಡೋದು, ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಂಬಿಡು ಅಂತ. ನನಗೆ ಸಾಕಾಯಿತು. ಎಷ್ಟು 181 ರೂಪಾಯಿ ಸಂಬಳ. ಹುಬ್ಬಳ್ಳಿಲಿ ಅವಾಗ 40 ರೂಪಾಯಿ ಒಂದು ಸಣ್ಣ ಮನೆಗೆ ಇತ್ತು, ಅದರೊಳಗೆ ಸಂಸಾರ ನಡೆಯುತ್ತೆ ಹಾಗೆ ಅಂತ ಇದು ಮಾಡಿದೆ. ಅಲ್ಲಿದ್ದವರು ಆಯಿತು ನಾವೆಲ್ಲ ಮಾಡ್ತಿಲ್ವೇ ಅಂದರು. ಸರಿ ಹೋದೆ, ಮದುವೆ ಮಾಡಿಕೊಂಡೆ. ಮದುವೆ ಮಾಡಿಕೊಂಡು ಮನೆಗೆ ಬಂದರೆ ಸಾಕಾಗ್ತಿರ್ಲಿಲ್ಲ, ಕುರ್ಚಿ ಇರಲಿಲ್ಲ. ಅಲ್ಲಿದೆಯಲ್ಲ ಕುರ್ಚಿ, ಕೃಷ್ಣ ಶಿವಮೊಗ್ಗದಿಂದ ಅಂಥದ್ದು ಕುರ್ಚಿ ತಂದು ಕೊಟ್ಟ. ಆಮೇಲೆ ಪ್ರತಿ ತಿಂಗಳು 25 ರೂಪಾಯಿ ಕಳಿಸ್ತಾ. ಅವನು ಹೇಳಿದ, ಮುಂದೆ ನಿನಗೆ ದೊಡ್ಡ ಕೆಲಸ ಆಗುತ್ತೆ, ಆವಾಗ ತೀರಿಸುವಂತೆ. ಅಲ್ಲಿ ತನಕ ಇದು ಮಾಡಿದೆ ಅಂತ 2.5 ವರ್ಷ ಹೀಗೆ ಕೆಟ್ಟ. ತಿಂಗಳಿಗೆ 25 ರೂಪಾಯಿನಂತಲೇ. ಆಮೇಲೆ ಹುಬ್ಬಳ್ಳಿಯಿಂದ ನನ್ನ ಕ್ಲಾಸ್ಮೇಟ್ ಹೇಳೋರು, ನೀನು ಇಷ್ಟು ಬುದ್ಧಿವಂತಾಗಿದ್ದೀಯಾ, ನೀನು ಯಾವುದಾದ್ರು ಯೂನಿವರ್ಸಿಟಿಗೆ ಸೇರ್ಕೋಬೇಕಾಗಿತ್ತು ಹಾಗೆ ಅಂತ ಹೇಳಿದರು. ಆವಾಗ ಅಮೇರಿಕಾದಲ್ಲಿ ಒಂದು ಇದು ಬಂತು, ಒಂದು ಸ್ಕೀಮ್ ಇತ್ತು. ಅದರೊಳಗೆ ಯಾರು ಇದು ಮಾಡಿದ್ರೆ ಬೆಸ್ಟ್ ಬರಬೇಕು, ಆಮೇಲೆ ಇವರನ್ನ ನೀವು ಸ್ಕಾಲರ್ಶಿಪ್ ಕಳಿಸಿದರೆ ಅವನನ್ನು ವಾಪಸ್ ಬಂದು ನಿಮ್ಮ ಇದರೊಳಗೆ ಮತ್ತೆ ಸೇರಿಸ್ಕೋಬೇಕು ಅಂತ ಒಂದು ಕಂಡೀಷನ್ನು ಅಂತ. ಯಾಕೆ ಹಾಗೆ ಮಾಡಿದ್ರು ಅಂದರೆ, ಎಲ್ಲೆಲ್ಲ ಓಡೋಗ್ಬಿಡ್ತಾರೆ, ನಮ್ಮ ಕ್ಲಾಸ್ನೊಳಗೆ ಹೋದವ್ರು ಬರೋದೇ ಇಲ್ಲ ಅಂತ ಅಂದರೆ ಎಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೆ ಅವನು ಅಲ್ಲೇ ಬರಬೇಕು ಅಂತ ಕಾನೂನು ಒಂದು. ಅಲ್ಲಿ 40 ಜನ ಬಂದಿದ್ದರು, ಪ್ರೊಫೆಸರ್ಸ್ಗಳು ಎಲ್ಲರೂ ಬಂದಿದ್ದರು. ಅದಕ್ಕೆಲ್ಲ ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಬಂದು ಅವರು ಯಾರನ್ನೂ ಸೆಲೆಕ್ಟ್ ಮಾಡಿಲ್ಲ, ನಾನು ಸೆಲೆಕ್ಟ್ ಮಾಡಿದ್ರು. ಒಂದು ಲೆಟರ್ ಬಂತು ಡೆಲ್ಲಿ ಅಮೇರಿಕನ್ ಎಂಬೆಸಿಯಿಂದ, ಇದರಲ್ಲಿ ನೀವು ಬಹಳ ಚೆನ್ನಾಗಿ ಎಲ್ಲ ಮಾಡಿದ್ದೀರಾ, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೀವಿ, ಆದರೆ ನೀವು ಇವರಿಂದ ಪರ್ಮಿಷನ್ನು ಲೆಟರ್ ಇಲ್ಲದೆ ಹೋದರೂ ಕೊಡೋಕ್ಕಾಗಲ್ಲ ಅಂತ. ಅವಾಗ ಕರ್ಕಿ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು, ಪ್ರಿನ್ಸಿಪಲ್ ಇದ್ದರು, ತುಂಬ ಒಳ್ಳೆ ಮನುಷ್ಯರು ಅವರು. ನಾನು ಕಂಡ್ರು ಬಹಳ ಪ್ರೀತಿ. ನಾನು ಅವರು ಕೂತು ಈಸ್ಥೆಟಿಕ್ಸು, ಸಾಹಿತ್ಯ ಎಲ್ಲ ಚೆನ್ನಾಗಿ ಚರ್ಚೆ. ಅಷ್ಟೊತ್ತಿಗೆ ನಾನು
ಸಣ್ಣ ಇದನ್ನೆಲ್ಲ ಮಾಡಿದ್ದೆ, ಅದರ ಹೆಸರು ಏನೋ ಮರಿತೀನಿ, ಕತೆ ಬರೆದಿದ್ದೆ ನಾನು. ಗತಜನ್ಮ. ಗತಜನ್ಮ ಮಾಡಿದ್ದೆ ನಾನು, ಅದೂ ಮಾಡಿದ್ದೆ. ಸರಿ, ಆಮೇಲೆ ಇದಕ್ಕೆ ಅಪ್ಲೈ ಮಾಡಿದೆ ನಾನು. ನನಗೇನು ಬರುತ್ತೆ ಇಲ್ಲೋ ಅಷ್ಟೊತ್ತಿಗೆ ನನ್ನ ತಂಗಿ ಬಂದಿದ್ಲು. ನನ್ನ ತಂಗಿಗೆ ನಾನು ಬಾಣಂತನ ಮಾಡಿದ್ದೆ. ನಾನು ನನ್ನ ಹೆಂಡತಿಗೂ ನನ್ನ ತಂಗಿಗೂ 15 ನಿಮಿಷ. ನನ್ನ ತಂಗಿ ಸೀನಿಯರು. ನಾನು ಇದಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದೆ. ನಾಡಗೌಡರು ಅಂತ ಇದ್ದರು, ಅವರು ಒಳ್ಳೆ ದೊಡ್ಡ ಜಮೀನ್ದಾರರು. ಅವರು ಹೇಳೋರು, ನಿಮ್ಮಂಥ ಬುದ್ಧಿವಂತರು ಇದಕ್ಕೆಲ್ಲನೂ ಇದು ಇಲ್ಲಿ ಯಾಕಿರಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಯಾರು ಸಾರ ಮಾಡ್ತಾರೆ ನನಗೆ ಅಂದರೆ, ಇರಲಿ ನೋಡೋಣ ಅಂತ ಅಂದು ಒಂದ್ಸಲ ಏನು ಮಾಡಿಬಿಟ್ರು ಅವರು, ಮಂಡೇ ಪ್ರಿನ್ಸಿಪಲ್ಲು ಇವರು ರಜದಲ್ಲಿದ್ದರು, ಇವರು ಇನ್ಕಮ್ ಪ್ರಿನ್ಸಿಪಲ್ ಇದ್ದರು. ಆವಾಗ ಇವ್ರೇನು ಮಾಡಿದ್ರು, ನನ್ನ ಅಪ್ಲಿಕೇಶನ್ ಇದು ಮಾಡಿಬಿಟ್ರು, ಪ್ರಿನ್ಸಿಪಲ್ ಅಂತಲೇ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿ ಕಳಿಸಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅಂತವ. ಅದು ಮುಚ್ಚಬೇಕು, ಯಾಕೆಂದರೆ ಅವರು ಸುಳ್ಳು ಇದನ್ನು ಬರೆದಿದ್ದಾರೆ ಅಂತ. ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದ, ಅದ್ಯಾವುದೋ ರೈಲ್ವೇಸಲ್ಲಿ ಒಳ್ಳೆ ಚೆನ್ನಾಗಿ ಟೈಪ್ ಮಾಡೋನು, ಅವನು ಟೈಪ್ ಮಾಡಿ ಕಳಿಸಿದ್ರು. ಆಮೇಲೆ ಅಷ್ಟೊತ್ತಿಗೆ ನನ್ನ ತಂಗಿ, ನನ್ನ ಹೆಂಡತಿ ಇದಾಗಿದ್ಲಲ್ಲ, ಮದುವೆ ಆಗಿದ್ಲು, ಆಗಲೇ 1 ತಿಂಗಳು ಕಳೆದಿದ್ಲು. ಆಮೇಲೆ ನೀವು ಒಂದ್ಸಲಿನೂ ಮಗು ನೋಡೋಕ್ಕೂ ಬರಲಿಲ್ವಲ್ಲ ಅಂದರು. ನನ್ನ ತಂಗಿ ಅಲ್ಲಿದ್ಲು ಅವಾಗ ನೀನು ಹೋಗು, ನಾನು ನೋಡ್ಕೊತೀನಿ ಅಂತ ಹೇಳಿ ನನ್ನ ತಂಗಿಗೆ ಮಗುಗೆ ನಾನೇ ನೀರು ಹಾಕಿದೆ, ಎಲ್ಲ ಮಾಡ್ಕೊಳ್ಳೋದು. ಅವಳು ನಾನು ನೋಡ್ಕೊತೀನಿ ಹೋಗು ಅಂದ್ಲು. ನಾನು ಹೋದೆ. ಹೋಗಿ 8 ದಿವಸ ಇದ್ದೆ. ಅಲ್ಲಿಂದ ಅಲ್ಲಿ ತುರುವೇಕೆರೆಯಲ್ಲಿ ಒಳ್ಳೆ ಮೊಸರು ಸಿಕ್ಕುತ್ತೆ, ಅಲ್ಲ ಬೆಣ್ಣೆ ಸಿಕ್ಕುತ್ತೆ. ಅದನ್ನು ಕೊಂಡ್ಕೊಂಡು ಊರಿಗೆ ಸಂತೇಶ್ವರ ಅಲ್ಲ ನಡುವಿನ ಕೆರೆಗೆ ಬಂದು ತುಪ್ಪ ಮಾಡಿಕೊಂಡು ತಂಗಿಗೆ ಅಂತ ತಗೊಂಡೋಗಿದ್ದ. ದಾರಿಲಿ ನಮ್ಮಪ್ಪ ಸಿಕ್ಬಿಟ್ರು. ಅವರು ಮಾಲೇಕಲ್ ತಿರುಪತಿ ಅಂತ ಇದೆ ಅಲ್ಲ, ಅಲ್ಲಿಗೆ ಹೋಗೋಕ್ಕೆ ತಿಪ್ಟೂರಿಂದ ಅರಸೀಕೆರೆಗೆ ಟ್ರೈನು, ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಸರಿ, ಅಷ್ಟೊತ್ತಿಗೆ ನಮ್ಮ ಇವರು ಯಾರೋ ಬಂದರು. ಬಂದರೆ ಇದೇನಿದು ತುಪ್ಪ ಅಂತ ಅವರು ನನ್ನ ಕಂಡ್ರೆ ಬಹಳ ಗೌರವ ಇದ್ದರು. ಯಾಕೆಂದರೆ ಅಲ್ಲಿ ನಾನು 3 ಕಲ್ಲೋ 6 ಕಲ್ಲೋ ಒಂದು ಮಠ ಇತ್ತು, ಅಲ್ಲಿ ಭಾಷಣ ಮಾಡಿದ್ದೆ. ಅವರು ನಾನು ಮಾತಾಡ್ಕೊಂಡಿದ್ರು. ಇವರು ಯಾತಕ್ಕೆ ಇದು ಅಂತಂದು, ಯಾರು ಲಲಿತನಿಗೆ ಅಂತ. ಅವನೇನು ಮಾಡ್ದ, ಇದು ಬಂದ್ಬಿಟ್ಟು ಅವ್ರ ಎದುರಿಗೆ, ನೋಡ್ರಿ ಇವನು ಅಪ್ಪನಿಗೆ ಕೊಡದೇನೆ ಯಾವುದೋ ಸೂಳೆ ಕೊಟ್ಟಿದ್ದಾನೆ ಇವನು ದುಡ್ಡ ಅಂದ್ಬಿಟ್ಟ. ಇವರು ಸೂಳೆ ಅನ್ನೋದು ನಂಬ್ಕೊಂಡ್ಬಿಟ್ರು. ಇವರು ಮಗಳಿಗೆ ಇವನು ಅಂದಿರೋದು. ಅವರು ನನ್ನ ಕೈಲಿ ಮಾತಾಡ್ದೆಲ್ಲ ಹೊರಟೆ ಹೋಗ್ಬಿಟ್ರು. ನಾನು ಮನೆಗೆ ಹೋದೆ. ರಾತ್ರಿ 10 ಗಂಟೆಗೆ ಹೋದೆ. 10 ಗಂಟೆಗೆ ಹೋದರೆ ನಂಗೆ ಒಂದು ಲೆಟರ್ ಬಂತು. ಇದೇನು ನೋಡು ಅಂತ ಅಂದರೆ, ನನ್ನ ಸರ್ದಾರ್ ಪಟೇಲ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ನಲ್ಲ ನಾನು, ಅದು ಅಪ್ಲಿಕೇಶನ್ ಇದನ್ನು ಬರೆದಿದ್ದಾರೆ. ಏನು ಇನ್ವಿಟೇಷನ್ ಅಲ್ಲ, ಇನ್ವಿಟೇಷನ್ ಅಲ್ಲ, ಏನು ಹೇಳ್ತಾರೆ, ಅಪಾಯಿಂಟ್ಮೆಂಟ್, ಇದಕ್ಕೆ ಪರೀಕ್ಷೆಗೆ ಕರೀತಾರೆ. ನೆಕ್ಸ್ಟ್ ಡೇ ಇದೆ, ನಾನು ಇಲ್ಲಿದ್ದೀನಿ, ಹೋಯ್ತು ನನ್ನ ಗತಿ ಅಂತ ಇದ್ದೆ. ಆವಾಗ ಈ ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ ನಾಡಗೌಡರು, ಅವ್ರ ಹತ್ರಕ್ಕೆ ಹೋದೆ. ಅವ್ರು ಯೋಚನೆ ಮಾಡಿ, ನೋಡಿ ನಾಳೆ ದಿವಸ ಇದಿರುತ್ತೆ, ಬೇರೆಯವರು ಬರ್ತಾರೆ, ನಿಮ್ಮ ಕತೆ ಹೋಯ್ತು ಅಂತ ತಿಳ್ಕೊಬೇಡಿ,
ಒಂದು ವೈರ್ ಕೊಡಿ ನೀವು ಏನಾರು ಹ್ಮ್ ನೋಡಿದ್ರೆ ಅಕಸ್ಮಾತ್ ನೀವು ಅವರಿಂದ ನೀವು ಬುದ್ಧಿವಂತರಾಗಿದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅವರೇ ಬರ್ಕೊಟ್ರು. ಟೆಲಿಫೋನ್ ಆಫೀಸ್ ಹೋಗಿ ಇದನ್ನು ಕೊಟ್ಟು, ಟೆಲಿಫೋನ್ ಆಫೀಸಲ್ಲಿ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟದಲ್ಲ, ಆಯಿತು ನೀವು ಹೋಗಿ ನೋಡೋಣ ಅಂತಂದರೆ ನೆಕ್ಸ್ಟ್ ಮಾರ್ನಿಂಗು 26th ಈಸ್ ದಿ ಲಾಸ್ಟ್ ಈಸ್ ದಿ ಡೇ ಈಸ್ ದಿ ಸೆಲೆಕ್ಷನ್ ವಿಲ್ ಯು ಅಪ್ಲೈ ಅಂದ್ರು, ವಿಲ್ ಯು ಅಟೆಂಡ್ ಅಂತ ಇದು ಬಂದ್ಬಿಡ್ತು. ನಾಡಗೌಡ್ರು ಹೋದೆ ಅಂದರೆ ಏನು ತೋರಿಸು, ಅವ್ರು ಯಾರೂ ಪ್ರಯೋಜನ ಇಲ್ಲ ಅಂತ ನಿಮ್ಮನ್ನು ಬಂತೋ ಇಲ್ಲೋ, ಇದು ನೀವು ಖಂಡಿತ ಗೆಲ್ತೀರ ಹೋಗಿ ಅಂದರು. ನಾನು ಹೋದೆ, ಸೆಲೆಕ್ಟೇ ಆಗೇ ಬಿಟ್ಟೆ. ನನಗೆ ಇಲ್ಲಿ 181 ಇತ್ತು, ಅಲ್ಲಿ 250, ಇನ್ನು 6 ತಿಂಗಳಿಗೆ 650 ಹೊಸ ನ್ಯೂ ಇದ್ರದ್ದು ಬರುತ್ತಲ್ಲ, ದುಡ್ಡೆಲ್ಲ ಕೊಡೋ ಇರೋದಲ್ಲ, ಯಾವುದದು ಕಂಪ್ನಿ, ಅದು ಸೆಂಟ್ರಲ್ ಗೌರ್ಮೆಂಟದ್ದು. ಅವ್ರು ಹೇಳಿದರು ಅದ್ರ ಪ್ರಕಾರ 650 ಆಗುತ್ತೆ ನಿಮಗೆ 6 ತಿಂಗಳಲ್ಲಿ ಅಂತ. ನಂಗೆ ಹಾಗೆ ಬಂದ್ಬಿಡ್ತು. ನನಗೆ ಒಂದೇನಾಯ್ತು ಅಂದರೆ ಅಲ್ಲಿ ತನಕ ಸರಿಯಾಗಿ ಊಟಕ್ಕೆ ಇರ್ತಿರ್ಲಿಲ್ಲ. ಹುಬ್ಬಳ್ಳಿಲಿದ್ದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಹಣ ಬಹಳ ತೊಂದರೆಯಲ್ಲಿದ್ದಲ್ಲ. ಅಲ್ಲಿಗೆ ಹೋದ ಮೇಲೆ ಹೆಲ್ತ್ ಬಂತು, ದಂಡ ಮಾಡೋದಕ್ಕೆ ಶುರು ಮಾಡಿದೆ, ಸಂಗೀತ ಕಲಿಯೋಕ್ಕೆ ಹೋಗಿ ಶುರು ಮಾಡಿದೆ, ಸಾಹಿತ್ಯ ಕಲಿಯೋಕ್ಕೆ ಶುರು ಮಾಡಿದೆ. ಅಲ್ಲಿ ಒಂದು ಇದಿತ್ತು, ಒಂದು ಡೈರಿ ಇತ್ತು. ಡೈರಿಲಿ ಹಸುವು ನೋಡಿದೆ, ಇದು ಪಂಪ್ ಹಾಕಿ ಎಳ್ಕೊಳ್ತಾರಲ್ಲ ಅದನ್ನೆಲ್ಲ ನೋಡಿದೆ. ನನಗೆ ಹಾಗೇ ನಮ್ಮೂರಲ್ಲೂ ನಾನು ನೋಡಿದೆ. ಸೀತಮ್ಮ ಅಂತ ನಮ್ಮ ಮನೇಲೆ ಒಂದು ಇದಿತ್ತು, ಅದ್ರದ್ದು ಮಲೆಗೆ ನಾನು ಕೈ ಹಾಕಿದ್ದು ಮಾಡ್ತಾ ಇದ್ದೆ, ಅದು ಎಲ್ಲರೂ ಬಂತು. ಹೀಗಾಗಿ ತಬ್ಬಲಿಯೂ ನೀನಾದೆ ಮಗನೇ ಅನ್ನೋ ನಾಟಕ ಅಲ್ಲೇ ಕೂತ್ಕೊಂಡು ಬರ್ದೆ ನಾನು. ಹೀಗೆ ಒಂದೊಂದಾಗಿ ಬೆಳ್ಕೊಂಡು ಹೋದೆ ನಾನು. ಅಲ್ಲೇ ನಾನು ನನ್ನ ಟ್ರೂತ್ ಅಂಡ್ ಬ್ಯೂಟಿ ಅನ್ನೋದ್ರ ಮೇಲೆ ಫಿಲಾಸಫಿ ಬರೆದೆ. ಆಮೇಲೆ ಅದರಿಂದ PhD ಮಾಡಬೇಕು ಅಂತಲೂ ಮುಂದಕ್ಕೆ ಹೊರಟು ಅಂತ ನನ್ನ ಹೊರಗಡೆ ಜಡ್ಜೇ ಹೇಳಿದರು. ಅದಕ್ಕೆಲ್ಲ ಅದನ್ನು ಮಾಡಿದ್ರೆ ನೀನು ಬಾಂಬೆ ಯೂನಿವರ್ಸಿಟಿಯಲ್ಲಿ ಇದು ಪ್ರೊಫೆಸರ್ ಆಗ್ತೀಯ, ನೀನು ಯೂನಿವರ್ಸಿಟಿ ರಾಧಾಕೃಷ್ಣನ್ ಹಾಗೆ ಹೋಗುವಷ್ಟು ಕೆಪಾಸಿಟಿ ನಿನಗಿದೆ ಅಂತ ಪ್ರೋತ್ಸಾಹ ಕೊಟ್ಟರು. ನಾನು 2.5 ವರ್ಷ ಅದನ್ನೇ ಮಾಡಿದೆ. ಅಷ್ಟರೊಳಗೆ ಏನಾಗಿತ್ತು ಅಂದರೆ ವಂಶವೃಕ್ಷ ಇದನ್ನು ಇವ್ರಿಗೆ ಇವ್ರಿಗೆ ಈಗಿನ ಇವರು ಗೋವಿಂದರಾಯರು ಅಂತ ಇದ್ರು, ಅವ್ರಿಗೆ ಇದು ಮಾಡಿದ್ದೆ. ಅವರಿಗೆ ಕೊಟ್ಟು ನಾನು ರಿವೈಸ್ ಮಾಡಿಕೊಡಬೇಕು ನೀವು ಅಂದರು. ಮಾಡ್ತೀನಿ ಅಂತ ಅಂದು 2.5 ವರ್ಷ ಆದರೂ ರಿವೈಸ್ ಮಾಡೇ ಇಲ್ಲ ನಾನು. ಅವರೊಂದು ಸ್ವಲ್ಪ ಅಸಮಾಧಾನದಿಂದ ಕಾಗ್ದ ಬರೆದ್ರು. ಹೀಗೆ ನಾನು ಪಬ್ಲಿಷ್ ಮಾಡಿದ್ದೀನಿ ಎಲ್ಲ ಎಲ್ಲಿ ಅಂತ ಕೇಳಿ, ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ 2 ನಾಟಕ ಬರೆದಿದ್ದೇನಲ್ಲ, ಭೀಮಕಾಯ ಆಮೇಲೆ ತಬ್ಬಲಿ ಮಾಡಿದ್ನಲ್ಲ, ಅದಕ್ಕೆ ಹೆಸರಿತ್ತಲ್ಲ. ಯಾಕೆ ಅಂತ ಜನವೆಲ್ಲ ಕೇಳ್ತಿದ್ದಾರೆ, ನನ್ನ ಯಾಕೆ ಹೀಗೆ ಸತಾಯಿಸ್ತೀರ ನೀವು ಅಂತ ಅಂದರು. ತಿದ್ದಿ ನೋಡುವಾಗ ನನಗನ್ನಿಸ್ಬಿಡ್ತು, ನನ್ನ ದಾರಿ ಸಾಹಿತ್ಯ, ಫಿಲಾಸಫಿ ಅಲ್ಲ ಹಾಗೆ ಅಂತ ಅಂದು ಒಂದೊಂದಾಗಿ ಎಷ್ಟೆಷ್ಟು ಬರೆದೆ ನಿಮಗೆ ಗೊತ್ತಿದೆ. ಆದರೆ ಒಂದೇನಾಗಿದೆ ನನ್ನ ಇದರೊಳಗೆ ಅಂದರೆ, ನಾನು ಈ ಕ್ರಿಯೇಟಿವ್ ಇದನ್ನು ಬರೀತೀನಲ್ಲ ಕಾದಂಬರಿ, ಇದು ನನ್ನ ತಾಯಿಯಿಂದ ಬಂದದ್ದು. ಯಾಕೆಂದರೆ ನಮ್ಮ ತಾಯಿ ರಾಗಿ ಬೀಸುವಾಗ ಇದನ್ನು ಮಾಡಿದ್ಲು. ಏನು ಇದು ಗದುಗಿನ ಭಾರತ ಅರ್ಥ ಹೇಳೋರು, ನನಗೆ ಅರ್ಥ ಹೇಳಿ ಕಳಿಸೋರು. ನೀನು ಯಾವತ್ತಾರು ಇದನ್ನು ಬರಿಬೇಕು ಕಣೋ ಅಂತಲ್ಲೆಲ್ಲ ಹೇಳಿದ್ರು. ನನ್ನ ತಲೆಗೆ ಬಂದ್ಬಿಡ್ತು. ಅಲ್ಲಿದ್ದದ್ದು ಮಹಾಭಾರತದೊಳಗಿರೋದು ಏನಿದೆ, ಅದೇ ಭೀಮ, ಅದೇ ಕೃಷ್ಣ, ಅದೇ ದ್ರೌಪದಿ, ಇದೇ ತಾನೇ. ಇವೆಲ್ಲನೂ ಮಾಡಿ 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 ಪರ್ವ ಬರೆದ್ಬಿಟ್ಟೆ ನಾನು.
ಪರ್ವ ಬರ್ದೋನು ವರ್ಲ್ಡ್ ಇದು ಪ್ರಸಿದ್ಧನಾದ. ಹೌದು. ಎಷ್ಟು ಲಕ್ಷ ಕೃತಿಗಳು ಹೋಗಿದೆ, ಎಷ್ಟು ದೇಶದ ನಮ್ಮ ಇವರಿದ್ದಾರಲ್ಲ, ಯಾರು ನಮ್ಮ ಈಗಿನ ಅವರು ಇದು ಈ ಪರ್ವನ ರಷ್ಯಾಗೆ ಟ್ರಾನ್ಸ್ಲೇಟರ್ ಮಾಡಿದ್ರು. ಆಮೇಲೆ ಏನಾಯ್ತು, ಸಂಗೀತ ನನಗೆ ಬಹಳ ಖುಷಿ ಇತ್ತು. ಅದರೊಳಗೆಲ್ಲ ಸಂಗೀತ ಕಲಿತು ನೂರಾರು ಕಚೇರಿಗಳನ್ನು ಮಾಡಿ, ಸಂಗೀತ ಬಗ್ಗೆ ಪುಸ್ತಕಗಳನ್ನೆಲ್ಲ ಓದಿ, ಸಂಗೀತ ಎಲ್ಲನೂ ಮಾಡಿ ಮಂತ್ರ ಬರೆದೆ ನಾನು. ಅದಕ್ಕೆ ಚೈನಾದವ್ರು ಬರೋದ್ರು. ಹೀಗೆ ನನ್ನ ಆಯುಷ್ಯ ಇದ್ರೊಳಗೆಲ್ಲನೂ ಮಾಡಿದ್ದೆಲ್ಲನೂ ಅದು ಎಲ್ಲನೂ ಮಾಡಿದ್ದೆ ನಾನು. ಆದರೆ ರಾಮಾಯಣದ ಬಗ್ಗೆ ನಾನೇನೋ ಬರೆದಿರಲಿಲ್ಲ. ಹೇಗೆ ಬರಿಬೇಕು ಅಂತ ಯೋಚನೆ ಮಾಡಿದೆ. ರಾಮನ್ ಎಲ್ಲರನ್ನೂ ಹೊಗಳಿದ್ದೆ ಎಲ್ಲನೂ. ನೋಡೋಣ ರಾಮನ್ನ ಕೃಷ್ಣ ಇವಳು ದ್ರೌಪದಿ ಹೇಗೆ ನೋಡ್ತಾಳೆ ಅಂತವ. ಅವನನ್ನು ರಾವಣನನ್ನು ಸುಟ್ಟಾದ ಮೇಲೆ ಇವನನ್ನು ಇದು ಮಾಡಬೇಕು ಅಲ್ವೋ. ಇವನು ಹೇಳಿದವನು ಹೇಳಿಬಿಟ್ಟ, ಇವನು ರಾಮ ಆ ಸೀತೆಗೆ, ಅವನ ಅಂಥ ಲುಚ್ಛ ಅವನು. ನೀನು 1 ವರ್ಷ ಅವನ ಇದ್ರೊಳಗೆ ಹಡೆತದಲ್ಲಿ ಇದ್ದಾರೆ, ನಿನ್ನ ನಾನು ನಂಬುವುದಿಲ್ಲ ಅಂತ ಅಂದ. ನಂಬುವುದೇ ಇಲ್ಲ ಅಂತ ಅಂದ. ಅವಾಗ ಏನು ಮಾಡಬೇಕು ಅವಳು? ಬೆಂಕಿಗೆ ಇಳ್ತೀನಿ ಅಂತ ಹೊರಟ್ಲು ಅವಳು. ಅದಕ್ಕೆಲ್ಲನೂ ಹೋಗಿ ಅದಕ್ಕೆ ಬೆಂಕಿಗೆ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಬೀಳಬೇಕು. ಅಷ್ಟರೊಳಗೆ ಲಕ್ಷ್ಮಣ ಬಂದ. ಲಕ್ಷ್ಮಣ ಎಳ್ಕೊಂಡು ಹೋಗಿ, ನೀನಂತೂ ಅವನನ್ನು ನಂಬ್ತೀಯ, ನೀ ಇಲ್ಲದೆ ಇರುವಾಗ ನೀನು ಬೇರೆ ಹೆಂಗಸನ್ನು ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ನನ್ನ ತಮ್ಮ ಗ್ಯಾರಂಟಿ ಅಂತ ನೀನು ಹೇಳ್ತೀಯ. ಯಾರು ನಿಜ? ಈಗ ಇಷ್ಟೆಲ್ಲ ನೆನಪುಗಳಿದೆ ನೀವು ಊರಿನ ಜೊತೆಗೆ. ಈಗ ಇದೇ ಊರಿನಲ್ಲಿ ನೀವು ದೊಡ್ಡ ಕಾದಂಬರಿಕಾರರಾಗಿ ಬೆಳೆದ, ಈಗ ನಿಮ್ಮ ಊರಿನಲ್ಲಿ ನಿಮಗೆ ಬಹಳ ದೊಡ್ಡ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲ ಸೇರಿ. ಏನನ್ನಿಸ್ತಾ ಇದೆ ನಿಮಗೆ ಹುಟ್ಟೂರಿನ ಸನ್ಮಾನ ಪಡೆಯುವ ಈ ಹೊತ್ತಿನಲ್ಲಿ? ನಿಮ್ಮ ಭಾವನೆಗಳು ಏನು? ನನಗೆ ಒಂದೇನಾಗತ್ತೆ ಅಂದರೆ, ಇದು ನಮ್ಮ ಊರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಒಂದು ವಿದ್ಯಾಭ್ಯಾಸ ಅಂತ ಮಾಡಿದ್ರೆ, ಅಲ್ಲಿ ಯಾವುದೋ ಒಂದು ಇವರಿದ್ದ ಒಂದು ಸ್ಕೂಲ್ ಮಾಡಿದ್ದಾರೆ. ಆ ಸ್ಕೂಲ್ನಲ್ಲಿರೋರು ಎಲ್ಲ ಸುತ್ತಮುತ್ತ ಹಳ್ಳಿಯವರು. ಇದ್ರೊಳಗೆಲ್ಲನೂ ಅವರು ನಾವೊಂದು ಸಂತೇಶ್ವರದೊಳಗೆ ಒಂದು ಲೈಬ್ರರಿನೂ ಮಾಡಿದ್ದು. ಆ ಪುಸ್ತಕನಾರು ಕೊಡ್ತೇವೆ ನೀವು ಓದಿ ಅಂದರೆ ಅವರು ಅದನ್ನು ಬೇಡ ನಮಗೆ ಅಂತ ಹೇಳೋರು. ಯಾಕೆಂದರೆ ಅವ್ರಿಗೆ ಓದಕ್ಕೆ ಇದೇ ಇಲ್ಲ. ಆದ್ದರಿಂದ ನಮ್ಮ ಇದು ಕೊಳಿತಾ ಇದೆ. ಆವಾಗ ಈ ಚನ್ನರಾಯಪಟ್ಟಣದಲ್ಲಿರೋ ಕೆಲವರು ಅಧಿಕಾರಿಗಳ ಹೆಂಡತಿಯರು ಒಂದು ಸಲಿಗೆ 50 ಪುಸ್ತಕ ತಗೊಂಡು ಹೋಗೋದು, ಓದೋದು, ವಾಪಸ್ ತರೋದು, ಈ ಸ್ಥಿತಿ ಒಳಗೆ ಇರೋದು. ಸೊ ಇದರೊಳಗೆ 2 ಇದು ಬಂತು. ಏನು ಇದು ಒಂದು ಜನನೇ ಜನ್ಮಭೂಮಿಶ್ಚ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅದೇನಾಗುತ್ತೆ, ರಾಮ ಇದನ್ನು ಹೋಗ್ತಾನಲ್ಲ, ಇವನು ಹೇಳ್ತಾನಲ್ಲ, ಯಾರು ರಾಮನನ್ನ ಸೋಲಿಸ್ತಾನಲ್ಲ, ಅವಾಗ ಎಲ್ಲ ಆಗುತ್ತೆ. ಲಕ್ಷ್ಮಣ ಹೇಳ್ತಾನೆ, ಜನನೇ ಅಲ್ಲ ಬೇಡ, ಇಲ್ಲೇ ಇದ್ಬಿಡೋಣ, ಇಂಥ ಇದಿದೆ ಇಲ್ಲಿ, ಇದಕ್ಕೆ ಚಿನ್ನ ಅನ್ನೋದು ಇದೆ ಹಾಗೆ ಅಂತವ. ಅದಕ್ಕೆ ರಾಮ ಹೇಳ್ತಾನೆ, ಜನನೇ ಜನ್ಮಭೂಮಿಶ್ಚ. ಜನ್ಮಭೂಮಿ ಯಾವುದು ನನಗೆ? ಸಂತೇಶವರ ಜನನೇ. ಆಮೇಲೆ ಜನ್ಮಭೂಮಿಶ್ಚ ಅದು ಸ್ವರ್ಗಾದಪಿ ಬರೀಯಸಿ. ಯಾವುದು ಸ್ವರ್ಗ? ಅದು ಇದು ಚಿನ್ನ.
ಅದಕ್ಕೋಸ್ಕರ ಇವನು ಇದು ಮಾಡಿರೋದು. ಆದರೆ ಅದು ಅಂತ ಹೇಳಿ ಲಕ್ಷ್ಮಣನ ಅವನು ಕರ್ಕೊಂಡು ಹೋಗ್ತಾನೆ. ಹೀಗೆ ಈ ರಾಮಾಯಣ ಮಹಾಭಾರತಕ್ಕೆ ನಾನು ಹೊಸ ಇದನ್ನು ಮಾಡಿದ್ದೇನೆ. ಇದಕ್ಕೆ ಈ ಜನರೇ ಜನ್ಮಭೂಮಿಗೆ ನಾನು ಏನೇನು ಮಾಡಿದ್ದೀನಿ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ನೀರು ಇದಕ್ಕೆ ಬರೋಕ್ಕೆ ಎಷ್ಟು ವರ್ಷ ಇದು ಮಾಡಿದ್ದೇನೆ, ಯಾರ್ಯಾರು ಸಹಾಯ ಮಾಡಿದ್ದೇನೆ, ಅದು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಎಷ್ಟೋ ವರ್ಷ ಕಳೆದ ಮೇಲೆ ಆಮೇಲೆ 4 ವರ್ಷದ ಕಾಲ ಯಾರ್ಯಾರನ್ನ ಹಿಡಿದು ಎಷ್ಟೋ ಸಹಾಯ ಮಾಡಿದ್ದಾರೆ. ಇನ್ನೂ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಇವರು ಮೊಟ್ಟಮೊದಲು ಇವ್ರು ಯಾರು ಇದು ಮಾಡಿದವರು, ಮೊಟ್ಟಮೊದಲು ಯಡಿಯೂರಪ್ಪನವ್ರು ಮಾಡಿದ್ರು. ಯಡಿಯೂರಪ್ಪನವರು ಮಾಡಿದ ಅಪ್ಲಿಕೇಶನ್ ನಾನು ಕೊಟ್ಟೆ ಅವ್ರಿಗೆ. ಇದಕ್ಕೆಲ್ಲನು ಅವರು ತಕ್ಷಣ ಮಾಡೋರು. ಅವರು ಬಹಳ ಗಟ್ಟಿಗರು ಇದ್ರೊಳಗೆ. ಅಷ್ಟರೊಳಗೆ ಇದು ಕಾಯಿಲೆ ಬಂದ್ಬಿಡ್ತು, ಕೊರೋನಾ ಬಂತು. ಕಾಯಿಲೆ ಬಂದ್ಬಿಡ್ತು, ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವರು ಬಂದರು, ಯಾರು, ಬೊಮ್ಮಾಯಿ. ಆ ಬೊಮ್ಮಾಯಿಗೆ ಪರಿಚಯ ನಂಗಿರಲಿಲ್ಲ. ಆಗ ಇವರು ಈ ಭಟ್ರು ನಾನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ವಿಶ್ವೇಶ್ವರ ಭಟ್ರು ಅಂತ ಅಂದರು. ಆಮೇಲೆ ಹೋಗಿ ಭಟ್ರು ಅವ್ರಿಗೆಲ್ಲ ಪರಿಚಯ ಮಾಡಿಕೊಟ್ರು. ನನ್ನ ಪರಿಚಯ ಮಾಡಿಕೊಡುವಾಗ ಭಟ್ರು ಏನು ಹೇಳಿದ್ರು, ಇವರು ನೋಡಿ 13ನೇ ವಯಸ್ಸಿಗೆ ತಂದೆ ತೀರೋಗ್ಬಿಟ್ಟು, ತಾಯಿ ತೀರೋಗ್ಬಿಟ್ಟು, ಈ ತಂದೆ ಇಂಥವನು ಈ ಮಟ್ಟಕ್ಕೆ ಬಂದರು ಅಂತ ಅಂದರು. ಅವ್ರು ನಂದೆಲ್ಲ ಪುಸ್ತಕಗಳು ಓದಿದ್ದಾರೆ. ಬಂತು ಅಂತಂದ್ರೆ ಅವ್ರಿಗೇನೋ ಬಂದು ಹೀಗೆ ಬಂದು ನೀವು ಹೀಗೆ ಕೂತಿದ್ರು ಭುಜದ ಮೇಲೆ ಹೀಗೆಲ್ಲ ಮಾಡಿಕೊಂಡು ಇದ್ರೊಳಗೆ ಹೀಗೆ ಬಂದ್ರೇನಪ್ಪ ನೀನು ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಅವ್ರ ಸ್ವಭಾವದುವೆ ಅಂತವ್ರು. ಅವ್ರ ಕಾಲದೊಳಗೆ ಇದು ಇದಕ್ಕೆ ಎಷ್ಟು ಕಷ್ಟ, ಯಾರ್ಯಾರಿಗೂ ಏನೇನು ಸಹಾಯ ಮಾಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಇದ್ದೆ. ಎಷ್ಟು ಹಣ ಇದು ಬಂತು, ಈಗ ಕೃಷ್ಣ ಪ್ರಸಾದ್ ಏನು ಮಾಡ್ದ, ಇನ್ನು ನನ್ನ ಮಗ ಇವನು ಅದು ಅದಕ್ಕೆಲ್ಲ ಓಡಾಡ್ದ. ಇಂಥವ್ರೆಲ್ಲ ಎಲ್ಲನೂ ಮಾಡಿ ಕೊನೆಗೆ ಈ ಮಟ್ಟಕ್ಕೆ ಬಂತು. ಇದು ಮುಖ್ಯವಾಗಿ ನಾನು ಯೋಚನೆ ಮಾಡಿದ್ದು, ನಮ್ಮೂರಿಗೆ ಬೇಕಾದದ್ದು ಒಂದು ನೀರಿನ ಪ್ರಶ್ನೆ. ಆ ನೀರಿಗೆ ಏನೇನು ಕಷ್ಟಗಳು ಇದು ಅವೆಲ್ಲ ಇಲ್ಲಿ ಇವ್ರ ಅಡ್ವರ್ಟೈಸ್ಮೆಂಟ್ ಒಳ್ಳೆ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಇದ್ರೊಳಗೆ ಎಲ್ಲನೂ. ಈಗ ಇನ್ನು ಈ ಭಾನುವಾರದ ದಿವಸ ಇದೆಲ್ಲ ನಡೆಯುತ್ತಲ್ಲ, ಅದರೊಳಗೆ ನೀವಂತೂ ಹೋಗ್ತೀರ. ಅದರೊಳಗೆ ಎಷ್ಟು ಜನ ಸೇರ್ತಾರೆ, ಯಾರು ಬರ್ತಾರೆ, ಏನೇನು ಇದಕ್ಕೆ ಭಾಷಣ, ಯಾರು ಸಹಾಯ ಮಾಡಿದ್ದಾರೆ, ಏನು ನನ್ನ ಹೆಲ್ತ್ ಮಾಡಿದವ್ರು ಯಾರು, ಇವರು ಡಾಕ್ಟ್ರು ಮಂಜುನಾಥ್ ಅಂತ. ಅವ್ರಿಗೆ ಅಸಿಸ್ಟೆಂಟ್ ಒಬ್ರು ಇದ್ರು, ಇವರು ಪ್ರಭಾವತಿ ಅಂತ ಇದ್ರು. ಆಮೇಲೆ ಇವರು ಎಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋದು ಎಲ್ಲಾನು ಈ ಸಹನ ಅವತ್ತು ಈ ಸಹನ ಅಲ್ಲಿ ಇರ್ತಾರೆ. ಇದೆಲ್ಲ ಮಾಡಿ ಬರೀ ಅಷ್ಟೇ ಅಲ್ಲ, ಇನ್ನೂ 4 ದಿವಸ ಅದರಂತೆ ಇಷ್ಟು ನನಗಿನ್ನೂ ಏನೇನೋ ಪ್ಲ್ಯಾನ್ಗಳಿದೆ, ಅದೆಲ್ಲ ಹೇಳಬಾರ್ದು ಅದನ್ನು. ಅದೆಲ್ಲನೂ ಇದೆಲ್ಲ ಅದಕ್ಕೆ ಮುಖ್ಯಸ್ಥರು ಬೇರೆ ಬೇರೆ ಇದ್ದಾರೆ, ಆದರೆ ಮುಖ್ಯಸ್ಥರಾಗಿ ಇವರು ಈ ಕೆಲಸ ಮಾಡಿಕೊಂಡಿದ್ದಾರೆ. ಅಲ್ಲ ಇದೆ ನನಗೆ ಇನ್ನೊಂದೇನಿದೆ ಅಂದರೆ, ನಾನು ಬಹಳ ಕಷ್ಟಪಟ್ಟು ಅನ್ನ ಬಟ್ಟೆ ಇಲ್ಲದೆ ಇದ್ದು ಹೇಗೋ ನಾನು ಇದೆಲ್ಲ ಮಾಡಿಕೊಂಡಿದ್ದೇನೆ. ಈಗ ಆ ಥರದ ಅನುಭವ ಬೇರೆಯವ್ರಿಗೇನೂ ಆಗಲ್ಲ. ಆದರೆ ನಾನು ಸಹಾಯ ಮಾಡಬೇಕು ಅಂತ ಇದೆ. ಒಂದು ಪ್ಲ್ಯಾನ್ ಏನಿದೆ ಅಂತ ಅಂದರೆ, ಒಂದು ಸಂಘವನ್ನು ಏರ್ಪಡಿಸ್ತೀನಿ, ನಾನೇ ಅಧ್ಯಕ್ಷ. ಅದರೊಳಗೆ ಈ ಯಾರು PUCನ ಚೆನ್ನಾಗಿ ಇದು ಎಂಜಿನಿಯರಿಂಗಲ್ಲಿ ಸೀಟ್ ಕೊಡೋಕ್ಕೆ ಆಗಿ ಕೈಲಿ ದುಡ್ಡಿಲ್ಲದೆ ಇರುವಾಗ ಎಲ್ಲ ಜಾತಿಯಲ್ಲೂ ಅಂಥವ್ರು ಇದ್ದಾರೆ, ಅದರಲ್ಲಿ ಇರ್ತಾರಲ್ಲ, ಅಂಥವ್ರನ್ನ ಹುಡುಕಿ ಅವ್ರಿಗೆ ಒಂದೊಂದು ಸ್ಕಾಲರ್ಶಿಪ್ ಕೊಡಬೇಕು. ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಕೊಡಬೇಕು.
ಯಾಕೆಂದರೆ ನಾನು ಬದುಕಿರೋ ತನಕ ನಂಗೆ ರಾಯಲ್ಟಿ ಬಂದೇ ಬರುತ್ತೆ. ಅದಕ್ಕೆ ಖರ್ಚು ಮಾಡಬೇಕು. ವಿದ್ಯಕ್ಕೋಸ್ಕರವಾಗಿ ಇದಕ್ಕೋಸ್ಕರವಾಗಿ ಅಂತ ನಾನು ಅದನ್ನೇ ಮಾಡಬೇಕು ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ಪ್ಲ್ಯಾನು. ಅದು ಯೋಚನೆ ಮಾಡಬೇಕು, ಅದೆಲ್ಲ ಯೋಚನೆ ಮಾಡಬೇಕು. ಆದರೆ ಖಂಡಿತವಾಗಿ ನಾನು ಯಾವುದೊಂದು ಪ್ಲ್ಯಾನ್ ಮಾಡ್ತೀನೋ ನಾನು ಅದರಿಂದ ಬಿಡಲ್ಲ. ನನಗೆ ಹಣದ ಮೇಲೆ ಆಸೆ ಇಲ್ಲ. ಚಿಕ್ಕ ವಯಸ್ಸಲ್ಲಿತ್ತು, ತಿನ್ನೋಕ್ಕಿಲ್ಲದೆ ಇರುವಂಥ ಕಾಲದಲ್ಲಿ. ಕ್ರಮೇಣ ಬಂತು ನನಗೆ. ಈಗ ನನಗೆ ಹಣದ ಮೇಲೆ ಖಂಡಿತವಾಗಿಯೂ ಆಸೆ ಇಲ್ಲ. ಇರುವುದನ್ನು ದಾನ ಮಾಡಿ ಒಂದು ದಿವಸ ಹೊರಟೋದು. ಪಾಪ ಪ್ರಾಣ ನನಗೆ ನಂಬಿಕೆನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ನಾಡಿನ ಶ್ರೇಷ್ಠ ಕಾದಂಬರಿಕಾರ SL ಭೈರಪ್ಪನವರ ಅವರು ವಿಶ್ವವಾಣಿ ಜೊತೆ ಸುದೀರ್ಘವಾಗಿ ತಮ್ಮ ನೆನಪುಗಳನ್ನು ಹಂಚಿಕೊಂಡ್ರು. ತಮ್ಮ ಹುಟ್ಟೂರಿನ ಸನ್ಮಾನದ ಸಂತೋಷದಲ್ಲಿ ಅವರಿದ್ದಾರೆ. ಈ ಸಂತೋಷದಲ್ಲಿ ನಾವೆಲ್ಲ ನಾಡಿನ ಜನರೆಲ್ಲ ಪಾಲ್ಗೊಳ್ಳೋಣ. ವಿಶ್ವವಾಣಿ ಪರವಾಗಿ, ಈ ನಾಡಿನ ಪರವಾಗಿ ಅವರಿಗೊಂದು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೆ.